ಜಾಗ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಮೈ ಮೇಲೆ ಬಂದಂತಹ ದೇವರು ಕೈಯಲ್ಲಿ ಬೆಂಕಿಯನ್ನು ಹಿಡ್ಕೊಂಡು ಕಾಂತಾರ ದೈವದಂತೆ ವರ್ತನೆ ಮಾಡಲಾಗಿದೆ. ಸರ್ವೆಗೆ ಹೋದವರ ಮೇಲೆ ಹಲ್ಲೆಯನ್ನ ಮಾಡಿ ಆ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ಸಹ ಇದ್ರು, ಅವರು ಸಹ ಶಾಕ್ ಆಗ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕನಗುಂಡಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ತಮ್ಮನ ಪತ್ನಿ ರಮ್ಯಾ ಮೇಲೆ ಹಲ್ಲೆಯನ್ನ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಸುರೇಶ್ ವಿರುದ್ಧವಾಗಿ ಈಗಾಗಲೇ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ವ್ಯಕ್ತಿ ಮೈ ಮೇಲೆ ದೈವ ಬಂದಿರೋ ರೀತಿಯಲ್ಲಿ ಏನಂದ್ರೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಏನ್ ಮಾಡ್ತಿದ್ದೀರಿ ನೀವು? ಸುಮ್ಮನೆ ಸುಧಾ, ನೀವು ಈ ಕಡೆ ಬಾ. ವಿಡಿಯೋ ಮಾಡಿದ್ರಾ? ಯಾರು ವಿಡಿಯೋ ಮಾಡಿದ್ರು? ನೀವು ಮಾಡಿದ್ರಿ? ಇತ್ತ ಅವಾಗಿಂದ ಹೊಡೆದಿದ್ದಲ್ಲ ಇತ್ತ? ನಂಗೆ ತಾಗ್ತು ಒಂದು ಪೆಟ್ಟು ತಾಗ್ತು. ನೀವು ವಿಡಿಯೋ ಮಾಡ್ತಾ ಇರಲಿಲ್ವಾ ಇವ್ರಿಗೆ ಹೊಡೆದಾಗ? ಮಾಡಿದ್ವಲ್ಲ ಸರ್, ನೀವು ಒಂದು ಮಾಡ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್, ನಿಮಗೆ ಮಾಡಿ ಅಂತೇಳಿ. ಮೊಬೈಲ್ ತೆಗಿತೆ ಅನ್ಕೊಂಡ್ರಿ ವಿಡಿಯೋ ಮಾಡ್ಕೊಳಕ್ಕೆ, ಮೊಬೈಲ್ ತೆಗೆದು ಇದು ಮಾಡ್ತಿಲ್ಲ. ನೀವು ಸರ್ವೆ ಬಂದಿದ್ದಲ್ವಾ, ಸರ್ವೆ ಮಾಡ್ಕೊಂಡು ಹೋಗಿ ಅವ್ರವ್ರ ಜಾಗ ಅವ್ರು ಸಪ್ರೇಟ್ ಮಾಡಿ ವಿಡಿಯೋ ಮೊಬೈಲ್ ತೆಗೆದು ವಿಡಿಯೋ ಮಾಡಕ್ಕೆ ಅಂತ ತಕ್ಕಂತೀನಿ. ಅವ್ರು ಯಾರು ಈಗ ಇನ್ನೂ ಬಿಡು. ಹೊಡೆದವ್ರಿ? ಅದು ಅವನೇ ಸುರೇಶ್. ಸುರೇಶ್ ವಿಡಿಯೋ ಇದೆಯಾ? ಎಲ್ಲರೂ ಹೊಡೆದಿದ್ಯಾ? ಸರಿ ಬಿಡು, ನಮ್ಮ ಪಾರ್ಟಿ ನಾವು ಮಾಡೋಣ. ನೀವು ಇದ್ದೀನಿ ಜೊತೆಲಿ. ಏನಾಯ್ತು? ಬಾಯ್ಲಿ ದೇವ್ರು ಎಲ್ಲರಿಗಿದೆ. ಹಗ್ಗ ಕೇಳಬೇಕಂತಿತ್ತು. ಅಲ್ಲ, ನಂಗೆ ಪೆಟ್ಟು ಬಿತ್ತು ಮರತಿ, ಇಲ್ಲೇ ಪೆಟ್ಟು ಬಿತ್ತು. ಈ ಕಂಪ್ಲೇಂಟ್ ಕೊಡಿ ನೀವು. ಸರಿ ನೀವು ಕಂಪ್ಲೇಂಟ್ ಕೊಡಿ. ಎಲ್ಲ ನೀವು ಕೊಡಿ. ಇವರು ಪೊಲೀಸರು ಇದ್ರು ನಮ್ಮ ಜೊತೆ. ನಾವು ಸರಿ ಮಾಡಕ್ ಬರೋದು ಹೊರತು ಮತ್ತೆ ಬಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಸರ್ ಪೊಲೀಸರು. ಅದೆಲ್ಲ ಜನ ಆಗಲ್ಲ. ದೇವ್ರಂದ್ರೆ ಮೇಲೆ 4 ಜನ ಗಂಡು ಮಕ್ಳು ಹೌದಲ್ಲ ಇವರಿಗೆ. ಪತ್ರ ಏನು ಕೊಟ್ಟಿದ್ದಾರೆ ಅಂತ ನೋಡಿ, ಶಂಕರನೇತ್ರ ಅಂತ ಅವ್ರು ಕೊಟ್ಟಿದ್ದಾರೆ. ಅವ್ರು ಕೊಡ ಇಲ್ಲಿ ಕೊಡ ಇಲ್ಲಿ. ನೀವು ತಗೊಳಕೋಬೇಡಿ ಅಕ್ಷತಕ, ಸುಮ್ಮನೆ ರೀ. ನೀವು ತಗೊಳ್ಬೇಡಿ, ನೀವೇನು ತಗೊಳಕೋಬೇಡಿ. ಆ ಥರ ನೀವು ಹೊಡಿಬಾರ್ದಲ್ಲ. ಈಗ ಯಾರಾಗಲಿ, ನಾನಾಗಲಿ ಯಾರಾಗಲಿ ತಗೊಳ್ಕೋಬೇಡಿ. ಇಲ್ಲ, ನಾನು ಅದು ತಾಲೂಕು ಆಫೀಸರ್ ಕೊಡಿ. ಈಗ ನೀವು ಸರ್ವೆ ಮಾಡಕ್ಕೆ ಮುಟ್ಟಕ್ಕೆ ಹೋಗ್ಬೇಡಿ ಅದನ್ನ ಯಾವುದು. ಅಲ್ಲಿ ಸರ್ವೆ ಮಾಡಿ ಸರ್. ಬನ್ನಿ ಸರ್ ಸರ್ವೆ ಮಾಡಿ. ಈಗ ಇನ್ನೂ ಆಗಲ್ಲ, ಇನ್ನು ಬಿಟ್ಟರೆ ಆಗಲ್ಲ. ಎಷ್ಟು ಸಮಯ ಆಯಿತು ಅದು? ಸರ್ವೆ ಮಾಡಿ ನಾನಿದ್ದೀನಿ. ನೀವು ಇಲ್ಲಿ ನಿಂತ್ಕೊಳ್ಳಿ ಸರ್, ಅವನು ಬರ್ದಂಗೆ ನಿಂತ್ಕೊಂಡು ನಾವು ಸರ್ವೆ ಮಾಡ್ತಾರೆ ಅಷ್ಟೇ. ಧ್ರುವ ಇದು ಅಂದ್ರಲ್ಲ ಕ್ಲೀನ್ ಉಂಟಾ? ಕಾಣ್ತಿರೋ ಸಾಕಲ್ಲ. ಕ್ಲೀನ್ ಆಗಿ ಕೊಟ್ಟು. ಹಾಂ, ನೀವಿಲ್ಲ ಬನ್ನಿ. ನೀವು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಹಾರುದ್ರ ಅವರು ಕೊಡ್ತಾರೆ. ಮಹಾರುದ್ರ, ಈ ಘಟನೆ ನಡೆದಿರೋದು ಯಾವಾಗ, ಏನದು ವಿಚಾರ, ಯಾವ ರೀತಿಯಲ್ಲಿ ಸರ್ವೆಗೆ ಏನಂತಂದ್ರೆ ಅಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿಲ್ಲ, ಏನು ಸಂಪೂರ್ಣ ವಿವರ ಕೊಡೋದಾದ್ರೆ? ಹೌದು ಜಗದೀಶ್, ಏನಂದ್ರೆ ಈ ಕೊಪ್ಪ ತಾಲೂಕಿನ ಚಿಕ್ಕನಗುಂಡಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಅಣ್ಣ ಮತ್ತು ತಮ್ಮನ ವಿಚಾರವಾಗಿ ಒಂದು ಜಮೀನು ವಿಚಾರವಾಗಿ ಒಂದು ವ್ಯಾಜ್ಯ ಇರ್ತದೆ. ಅದು ಏನಂದ್ರೆ ಅಣ್ಣನ ಹೆಂಡತಿ ಕೂಡ ಈಗ ಏನಂದ್ರೆ ಆ ಜಮೀನಿಗೆ ಹೋಗಿರ್ತಾರೆ. ಈ ವ್ಯಾಜ್ಯವನ್ನ ಈಗಾಗಲೇ ಏನಂದ್ರೆ ತಹಶೀಲ್ದಾರ್ ಮೂಲಕ ಏನಂದ್ರೆ ವ್ಯಾಜ್ಯವನ್ನ ಪರಿಹರಿಸಿಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ತಹಶೀಲ್ದಾರ್ ಕೂಡ ಆರ್ಡರ್ ಮಾಡಿರ್ತಾರೆ. ಅದನ್ನ ಸರ್ವೆ ಮಾಡಿ ಏನಂದ್ರೆ ಯಾರ್ಯಾರಿಗೆ ಅಣ್ಣ ತಮ್ಮಿಗೆ ಎಷ್ಟೆಷ್ಟು ಜಾಗ ಸಿಗಬೇಕು ಅನ್ನೋದನ್ನ ಸರ್ವೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಏಕಾಏಕಿ ಅಂದ್ರೆ ಸರ್ವೆಗೆ ಹೋದ ಏನಂದ್ರೆ ಸರ್ವೆಯವರು ಮತ್ತು ಹಾಗೂ ಪೊಲೀಸರು ಇವರು ಬಂದು ಸರ್ವೆಯನ್ನ ಮಾಡ್ತಾ ಇರ್ತಾರೆ. ಸುರೇಶ್ ಅಣ್ಣ ತಮ್ಮಂದಿರ ನಡುವೆ ನಡೆದಿರುವಂತ ಈ ಜಾಗದ ವ್ಯಾಜ್ಯ ಆವಾಗ ಏನಂದ್ರೆ ತಮ್ಮ ಹೆಂಡತಿ ಮೇಲೆ ಏನಂದ್ರೆ ಅಣ್ಣನ ಹೆಂಡತಿ ಮೇಲೆ ಒಂದು ಹಲ್ಲೆ ಮಾಡಿದ್ದ ಅಂತ ಹೇಳೋ ಒಂದು ಆರೋಪ ಕೂಡ ಈಗ ಮಾಡಿರುವಂತದ್ದು. ಅದೇ ರೀತಿ ಏನಂದ್ರೆ ಏಕಾಏಕಿ ಏನಂದ್ರೆ ಈ ದೈವದ ರೂಪದಲ್ಲಿ ಒಂದು ಏನಂದ್ರೆ ಒಂದು ಬೆಂಕಿಯನ್ನ ಹಚ್ಚಿಕೊಂಡು ಈ ದೈವ ಬಂದ ರೀತಿಯಲ್ಲಿ ಒಂದು ಕುಣಿದಾಡಿ ಅವ್ರ ಮೇಲೆ ಒಂದು ಹಲ್ಲೆ ಮಾಡಿ ಮತ್ತೆ ಸರ್ವೆಯವರಿಗೆಲ್ಲ ಒಂದು ಪೊಲೀಸ್ ಏನ್ ಮಾಡ್ತಿದ್ದೀರಿ ನೀವು?